ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬಿ ಡಿ ಜತ್ತಿ ಬಗ್ಗೆ 10 ಸಾಲುಗಳ ಮಾಹಿತಿ ತಿಳಿತೋಣ. ಈ ಒಂದು 10 ಸಾಲುಗಳ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ಸಮಯ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಮುಚ್ಚಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು 10 ಸಾಲು ಪುಟ್ಟ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ, ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಬಿ ಡಿ ಜತ್ತಿ ಅವರ ಪೂರ್ಣ ಹೆಸರು ಬಸಪ್ಪ ದಾನಪ್ಪ ಜತ್ತಿ. ಬಿ ಡಿ ಜತ್ತಿ ಅವರ ಪೂರ್ಣ ಹೆಸರು ಬಸಪ್ಪ. ಬಿ ಅಂದ್ರೆ ಬಸಪ್ಪ, ಡಿ ಅಂದ್ರೆ ದಾನಪ್ಪ, ಜತ್ತಿ ಅಂತಕ್ಕಂಥದ್ದು. ಓಕೆ, ರೈಟ್. ಅಂತ ಎರಡನೇ ಪಾಯಿಂಟ್, ಅವರು 1912 ಸೆಪ್ಟೆಂಬರ್ 10ರಂದು ಬಾಗಲಕೋಟೆಯ ಸಾವಳಗಿ ಗ್ರಾಮದಲ್ಲಿ ಜನಿಸಿದರು. ಓಕೆ, ಅದಾದ ನಂತರ ಮೂರನೇ ಪಾಯಿಂಟ್ ನೋಡಿ, ಅವರ ತಂದೆ ದಾನಪ್ಪ, ತಾಯಿ ಭಾಗವ್ವ. ಅವರ ತಂದೆ ದಾನಪ್ಪ, ತಾಯಿ ಭಾಗವ್ವ. ನಾಲ್ಕನೇ ಪಾಯಿಂಟ್, ಅವರು ಆರ್ಟ್ಸ್ ಪದವಿ ಹಾಗೂ LLB ಪೂರೈಸಿ ವಕೀಲರಾಗಿದ್ದರು. ಮತ್ತೊಮ್ಮೆ ನೋಡಿ, ಅವರು ಆರ್ಟ್ಸ್ ಪದವಿ ಹಾಗೂ LLB ಪೂರೈಸಿ ವಕೀಲರಾಗಿದ್ದರು. ಓಕೆ, ಐದನೇ ಪಾಯಿಂಟ್ ನೋಡಿ ಮಕ್ಕಳೇ, ಅವರು ಗಾಂಧಿಯವರಿಂದ ಪ್ರಭಾವಿತರಾಗಿದ್ದರು. ಓಕೆ, ಆರನೇ ಪಾಯಿಂಟ್, ಅವರ ತಂದೆಯ ನಿಧನದಿಂದ ಕುಟುಂಬದ ಹೊಣೆ ನಿಭಾಯಿಸಬೇಕಾಯಿತು. ಓಕೆ, ಅದಾನಂತರ ಏಳನೇ ಪಾಯಿಂಟ್, ಅವರು ಜಮಖಂಡಿ ಪೌರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಎಂಟನೇ ಪಾಯಿಂಟ್, ಅವರು ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪುದುಚೇರಿ ಒಡಿಶಾದ ರಾಜ್ಯಪಾಲರಾಗಿದ್ದರು. ಮತ್ತೊಮ್ಮೆ ನೋಡಿ, ಅವರು ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ, ನಮ್ಮ ಕರ್ನಾಟಕ ರಾಜ್ಯವನ್ನು ಮೊದಲು ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು. ಓಕೆನಾ, ಅವರು ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪುದುಚೇರಿ ಒಡಿಶಾದ ರಾಜ್ಯಪಾಲ ಆಗಿದ್ರು. ಓಕೆನಾ. ಒಂಬತ್ತನೇ ಪಾಯಿಂಟ್, ಭಾರತದ ಉಪರಾಷ್ಟ್ರಪತಿ ಹಾಗೂ ಹಂಗಾಮಿ ರಾಷ್ಟ್ರಪತಿಯಾಗಿ, ಓಕೆನಾ, ರಾಷ್ಟ್ರಪತಿ ಇಲ್ಲದ ಸಮಯದೊಳಗೆ ಇವರು ಹಂಗಾಮಿ ಆಗ್ತಾರೆ. ಓಕೆನಾ, ಹಂಗಾಮಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತೊಮ್ಮೆ ನೋಡಿ, ಭಾರತದ ಉಪರಾಷ್ಟ್ರಪತಿ ಹಾಗೂ ಹಂಗಾಮಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 10ನೇ ಪಾಯಿಂಟ್, ಅವರು 2002 ಜೂನ್ 7ರಂದು
2002 ಜೂನ್ 7ರಂದು ನಿಧನರಾದರು. ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ನೀವೊಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.